ವೆಲ್ಕಮ್ ಟು ನ್ಯೂಸ್ ಸೆಂಟರ್ ಕನ್ನಡ. ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮದಲ್ಲಿ ಸುಮಾರು 25 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕೇಂದ್ರೀಯ ವಿದ್ಯಾಲಯವನ್ನು ವೀಕ್ಷಿಸಿದ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ತಾಲೂಕಿನ ಜನತೆಗೆ ಹಾಗೂ ಮುಖಂಡರುಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದರು. ನಂತರ ಮಾತನಾಡಿದ ಅವರು, ಈ ಕೇಂದ್ರೀಯ ವಿದ್ಯಾಲಯವನ್ನು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಮತ್ತು ಮಾನ್ಯ ಶಿವಶಂಕರ್ ರೆಡ್ಡಿ ಅವರು ಶಾಸಕರಾಗಿದ್ದ ಸಮಯದಲ್ಲೇ ಮಂಜೂರು ಮಾಡಿಸಿದ್ದೆ. ಇದು ಅನುದಾನ ಹಾಗೂ ಸ್ಥಳದ ಕೊರತೆಯಿಂದ ಕುಂಠಿತವಾಗಿತ್ತು. ತಹಸೀಲ್ದಾರ್ ಹಾಗೂ ನಗರಸಭೆ ಆಯುಕ್ತರು 6 ಎಕರೆ ಸ್ಥಳವನ್ನು ಮಂಜೂರು ಮಾಡಿಕೊಟ್ಟಿರುತ್ತಾರೆ. ಇನ್ನೂ ಹಲವು ಸಣ್ಣಪುಟ್ಟ ಸಮಸ್ಯೆಗಳಿವೆ, ಪರಿಹರಿಸುವುದಾಗಿ ಭರವಸೆ ನೀಡಿದರು. ಈ ಭಾಗದಲ್ಲಿ ಮಧ್ಯಮ ವರ್ಗದ ಜನತೆ ಹೆಚ್ಚಿರುವುದರಿಂದ ಉನ್ನತ ವಿದ್ಯೆ ಒದಗಿಸಿಕೊಡುವುದು ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕನಸಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಬಿಜೆಪಿ ಹಿರಿಯ ಮುಖಂಡರಾದ ಎನ್ ರವಿನಾರಾಯಣ ರೆಡ್ಡಿ, ಮಾನಸ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಶಶಿಧರ್, ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ನಗರಸಭೆ ಸದಸ್ಯರಾದ ಮಾರ್ಕೆಟ್ ಮೋಹನ್ ನಾಗಭೂಷಣ್ ರಾವ್, ಬಿಜಿ ವೇಣುಗೋಪಾಲ್ ರೆಡ್ಡಿ, ಇನ್ನೂ ಹಲವು ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಕೃಷ್ಣಮೂರ್ತಿ ಕಿಟ್ಟಿ. ಸಚಿವನಾಗಿದ್ದಾಗ ಮತ್ತು ಇಲ್ಲಿ ಶಾಸಕರವತ್ತು ಮಾನ್ಯ ಶಿವಶಂಕರ್ ರೆಡ್ಡಿ ಅವರು ಆಗ ಇದು ಮಂಜೂರಾಗಿತ್ತು, ಕೇಂದ್ರದಲ್ಲಿ ಮಂಜೂರಾಗಿತ್ತು. ಆದರೆ ಹಣಕಾಸು ಅನುದಾನ ಒದಗಿಸಿರಲಿಲ್ಲ. ಸ್ಥಳ ಕೂಡ ನಿಗದಿಯಾಗಿತ್ತು. ಸ್ಥಳದಲ್ಲಿ ಸ್ವಲ್ಪ ವ್ಯಾಜ್ಯಗಳು, ಸ್ಥಳೀಯವಾಗಿರ್ತಕ್ಕಂಥ ವ್ಯಾಜ್ಯಗಳು. ಆದರೆ ಈಗ ನಮ್ಮ ಹೊಸ ತಹಸೀಲ್ದಾರ್, ನಮ್ಮ ಕಮಿಷನರ್ ಅವರು ಎಲ್ಲ ಬಂದ ಮೇಲೆ ಈಗ 4 ಎಕರೆ ಒಳ್ಳೆಯ ಜಾಗ, 4 ಎಕರೆ ಒಂದು ಕಡೆ ಕೊಟ್ಟಿದ್ದಾರೆ, 2 ಎಕರೆ ಹೊಂದಿಕೊಂಡು ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯ ಕಟ್ಟಡ ಬರ್ತದೆ, ಶಾಲೆ ಕಟ್ಟಡ ಇಲ್ಲಿ ಬರ್ತದೆ. ಆ 2 ಎಕರೆಯಲ್ಲಿ ಅಧ್ಯಾಪಕರಿಗೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಕಟ್ಟಡ ಅಲ್ಲಿ ಬರುತ್ತೆ. ಒಟ್ಟು 25 ಕೋಟಿ ರೂಪಾಯಿ. ಇದಕ್ಕೆ PMC ಕೂಡ ನಮ್ಮ ಧಾರವಾಡ ಮೂಲಕ IIT ಸಂಸ್ಥೆಗೆ ವಹಿಸಿದ್ದಾರೆ, ಸರ್ಕಾರಿ ಸಂಸ್ಥೆ. ಹಾಗಾಗಿ ಪಾರದರ್ಶಕತೆಯಿಂದ ಇದು ಸರ್ಕಾರ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಒಂದು ಸಂಕಲ್ಪ, ದಿವ್ಯ ಸಂಕಲ್ಪ ಏನಿದೆ, ಆ ಸಂಕಲ್ಪ ಬಲಹೀನ ವರ್ಗಗಳ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಣ ಪಡೆಯಬೇಕು, ಗುಣಮಟ್ಟ ಶಿಕ್ಷಣ ಪಡೆಯಬೇಕು. ಆ ಒಂದು ಯೋಚನೆಗೆ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಇಡೀ ಜಿಲ್ಲೆಯ ಸಮಸ್ತ ಜನತೆ ಮೂಲಕ ಹೊಸ ವರ್ಷ 2025 ಎಲ್ಲರ ಬಾಳಿನಲ್ಲಿ ಕೂಡ ಅತ್ಯಂತ ಸಂತೋಷತೆ, ಸಮೃದ್ಧಿ ತರಲಿ, ಒಳ್ಳೆಯ ಒಂದು ಆರೋಗ್ಯ ಎಲ್ಲರೂ ಆ ಭಗವಂತ ಕರುಣಿಸಲಿ. ಸಂಕ್ರಾಂತಿ ಕೂಡ ಬರ್ತಾ ಇದೆ. ಸಂಕ್ರಾಂತಿಯ ಸುದ್ದಿ ಅಂದರೆ ಇವತ್ತು ರೈತರಿಗೆ ವರ್ಷದಲ್ಲಿ ಅತ್ಯಂತ ಸಂತೋಷಭರಿತವಾಗಿ ರೈತರು ಇರುವಂಥ ಕ್ಷಣ ಯಾವುದು ಅಂದರೆ ಅದು ಸಂಕ್ರಾಂತಿ. ಹಾಗಾಗಿ ರೈತರ ಒಂದು ಜೀವನ ಕೂಡ ಸುಖಕರವಾಗಿರಲಿ ಮತ್ತು ಸಮೃದ್ಧಿಯಾಗಿರಲಿ ಅಂತ ನಗರದಲ್ಲಿ ಹೊಸ ಹಾಸ್ಪಿಟಲ್ ನಿರ್ಮಾಣ ಆಗ್ತದೆ. ಅದು ಹಿಂದೆ ನಾವು ಮಾಡಿದಂಥ ನಮ್ಮ ಸರ್ಕಾರ ಇದ್ದಾಗ, ನಾನು ಆರೋಗ್ಯ ಸಚಿವನಾಗಿದ್ದಾಗ ಅದನ್ನು ಶಂಕುಸ್ಥಾಪನೆ ಮಾಡಿ ಪ್ರಯತ್ನ ಮಾಡ್ತೀನಿ. ರಸ್ತೆ ಮತ್ತು ಬೀದಿ ದೀಪಗಳನ್ನು ಹೇಳಿದ್ದಾರೆ. ಅದನ್ನ ತಕ್ಷಣ ನಾನು ರೈಲ್ವೆ ಅಧಿಕಾರಿಗಳ ಜೊತೆ ಮಾತನಾಡಿ ಆ ರಸ್ತೆಯನ್ನು ಮತ್ತು ದಾರಿ ದೀಪಗಳನ್ನು ನಾನು ಹಾಕ್ಸ್ಕೊಡುವಂಥ ಕೆಲಸ. ಬೇರೆ ಅಂಡರ್ ಪಾಸ್ಗಳಲ್ಲೂ ಅದೇ ಥರನೇ ಇದೆ ಅಂತ ಜಾಸ್ತಿ ಅಲ್ಲ, ಎಲ್ಲೆಲ್ಲಿ ಏನು ಸಮಸ್ಯೆ ಬರ್ತವೆ ಆ ಸಮಸ್ಯೆಗಳಿಗೆ ನಾವು ಪೂರಕವಾಗಿ ಸ್ಪಂದಿಸುವಂಥ ಕೆಲಸ ಆಗ್ತದೆ.